ಹಾನಪ್ಪ ಬಂದ್ರಾ ಬರ್ರಿ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಏನ್ ಸರ್ ಪ್ರತಿ ಕ್ಲಾಸ್ ಅಲ್ಲೂ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ತ್ರಿವಿಕಾ ಅಕಾಡೆಮಿ, ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್ ಅಂತ ಕರಿತಾ ಇದ್ರಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಸರ್ ತುಂಬಾ ಸ್ಟ್ರಾಂಗ್ ಆಗಿ ಬೇರೆ ತರ ಕರಿತಾ ಇದ್ರಾ ಅಂತ ಕೇಳ್ತಿರಲ್ಲ. ಎಸ್, ದ ರೀಸನ್ ಇಸ್ ದೇರ್. ವೈ? ಬಿಕಾಸ್ ಇವತ್ತಿನ ಕ್ಲಾಸ್ ಅಲ್ಲಿ ನನಗೆ ನಿಮ್ಮ ಹತ್ರ 3 ಕ್ವಶನ್ ಕೇಳಬೇಕು. ಒಂದು, PGCET ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ಯಾ? ಯಾವಾಗ ಸ್ಟಾರ್ಟ್ ಮಾಡ್ತೀಯಾ? ಹೆಂಗ್ ಸ್ಟಾರ್ಟ್ ಮಾಡ್ತೀಯಾ? ದೀಸ್ 3 ಕ್ವಶನ್ಸ್ ಐ ಆಮ್ ಹ್ಯಾವಿಂಗ್. ನೀವೇನ್ ಮಾಡ್ಬೇಕು, ಈ 3 ಕ್ವಶನ್ ನಿಮ್ಗೆ ನೀವೇ ಕೇಳ್ಕೊಡ್ರಿ. ನಿಮ್ಮ ಹತ್ರ ನಿಮ್ಗೆ ಉತ್ತರ ಇರುತ್ತೋ ಇರಲ್ವೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. PGCET 2026 ಎಕ್ಸಾಮ್ ಯಾವಾಗ ಇದೆ? ಮೇ 14th. ಇವತ್ತಿಗೆ ಹಿಡಿದು ಮೇ 14th ವರೆಗೂ ಎಕ್ಸಾಕ್ಟ್ಲಿ 90 ಡೇಸ್ ಲೆಫ್ಟ್. 90 ದಿನ ಮಾತ್ರ ಉಳ್ಕೊಂಡಿದೆ. ದಟ್ ಸ್ಟಿಲ್ ಯು ಆರ್ ಗಿವಿಂಗ್ ಎಕ್ಸ್ಕ್ಯೂಸಸ್. ಎಲ್ಲ ಎಕ್ಸ್ಕ್ಯೂಸ್ ಕೂಡ ಜೆನ್ಯೂನ್. 6 ಸೆಮಿಸ್ಟರ್ ಕ್ಲಾಸಸ್ ಇದಾವೆ ಸರ್, ಇಂಟರ್ನ್ಶಿಪ್ ನಡೀತಾ ಇದಾವೆ ಸರ್, ನಮ್ಮ ಮನೆಯಲ್ಲಿ ಮದುವೆ ಇದೆ ಸರ್, ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಸರ್. ದಿಸ್ ಆಲ್ ಆರ್ ದ ಜೆನ್ಯೂನ್ ರೀಸನ್ ಗೈಸ್. ಬಟ್ ನೆನ್ಪಿಡ್ಕೊಡ್ರಿ, ನೀವು ಇವಾಗ ಏನು ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ, ಯು ಆರ್ ವೇಸ್ಟಿಂಗ್ ಅ ಗೋಲ್ಡನ್ ಡೇಸ್ ಆಫ್ ಯುವರ್ ಕೆರಿಯರ್. PGCET 2026 ಎಕ್ಸಾಮ್ ನ ಒಳ್ಳೆ ರ್ಯಾಂಕಿಂಗ್ ಇಂದ ಕ್ಲಿಯರ್ ಮಾಡಿ ಟಾಪ್ ಕಾಲೇಜಿಗೆ ಹೋಗೋದ್ರಿಂದ ಏನೇನ್ ಬೆನಿಫಿಟ್ಸ್ ಆಗಿರುತ್ತೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಅದು ಗೊತ್ತಿದ್ರು ಕೂಡ ಯು ಆರ್ ಜಸ್ಟ್ ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ವೇಕಪ್ ಮಾಡಬೇಕು, ಒಂದ್ ಸ್ವಲ್ಪ ಹ್ಯಾವ್ ಟು ಟೆಲ್ ಯು ವಾಟ್ ಐ ಆಮ್ ಗೋಯಿಂಗ್ ಥ್ರೂ, ನಿಮ್ಗೆ ಏನ್ ಹೇಳ್ಬೇಕು ಅನ್ನೋದ್ರ ಕಾರಣಕ್ಕೋಸ್ಕರ ಇವತ್ತು ಒಂದು ಕ್ಲಾಸ್ ನ ಮಾಡ್ತಾ ಇರೋದು. ಸೊ ಈ ಕ್ಲಾಸ್ ಅಲ್ಲಿ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಂಪಾರ್ಟೆಂಟ್ ಸ್ಟ್ರಾಟಜಿ, ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇಂಪಾರ್ಟೆಂಟ್ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ ದ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಏನ್ ಮಾಡಬೇಕು. ಸೊ 90 ಡೇಸ್ ನ ಯಾವ ರೀತಿ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ಲಾಟ್ ಆಫ್ ಥಿಂಗ್ಸ್ ಔಟ್ ಆಫ್ ದಿಸ್ ವಿಡಿಯೋ, ರೈಟ್? ಸೊ ಹಂಗಾರೆ ಆರ್ ಯು ರೆಡಿ ಫಾರ್ ದ ಫೈನಲ್ ವಾರ್? ಫೈನಲ್ ವಾರ್ ಸರ್, ಏನಿದು ಫೈನಲ್ ವಾರ್ ಸರ್? ನಮಗೂ ಜೀವನ ಇಲ್ಲಿಗೆ ಮುಗಿತಾ? ಇಲ್ಲ, ನಿಮ್ಮ ಕೆರಿಯರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೌ ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಕೆರಿಯರ್ ಡಿಪೆಂಡ್ಸ್ ಆನ್ ಯು ಅಪಿ. ನಿಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಮತ್ತೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಿಮ್ಮ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿಲ್ಲ, ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ, ನಿಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ನಿಮ್ಮ ಕೆರಿಯರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸರ್ MBA ಮುಗಿದಾದ್ಮೇಲೆ ಕೆರಿಯರ್ ಅಲ್ವಾ? ಇಲ್ಲ, MBA MCA ಯಾವ ಕಾಲೇಜ್ ಹೋಗ್ತೀಯ ಅನ್ನೋದ್ರಿಂದ ನಿಮ್ಮ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ವೈ? ಯು ನೋ ವೈ? ನೆನ್ನೆ ಒಂದು ಕಾಲ್ ಬಂತು ನನಗೆ. ಐ ಗಾಟ್ ಅ ಕಾಲ್ ಫ್ರಮ್ ಮೈ ಸ್ಟೂಡೆಂಟ್ ದಟ್ ಶಿ ಗಾಟ್ 21 lakhs per annum. 21 lakhs per annum ಪ್ಯಾಕೇಜ್ ಸಿಕ್ತು ಆಫ್ಟರ್ ಫಿನಿಶಿಂಗ್ MCA. ವೈ? ಬಿಕಾಸ್ ಶಿ ಕಂಪ್ಲೀಟೆಡ್ ಹರ್ MCA ಇನ್ ಅ ಟಾಪ್ ಕಾಲೇಜ್. ಯಾಕಾಗುತ್ತಿದ್ದು? ಬಿಕಾಸ್ PGCET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು, ಒಳ್ಳೆ ಕಾಲೇಜ್ ಸಿಕ್ತು, ಸ್ಕಿಲ್ಸ್ ತುಂಬಾ ಚೆನ್ನಾಗಾಯ್ತು. ಒಳ್ಳೆ ಕಾಲೇಜ್ ಸಿಕ್ಕಾದ್ಮೇಲೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗೋದು 100% ಸತ್ಯ. ಹೇಳ್ಬೋದು ನಿಮಗೆ ಬೇರೆ ಬೇರೆ ಸ್ಟೂಡೆಂಟ್ಸ್, ನಿಮ್ಮ ಸೀನಿಯರ್ಸ್ ಎಲ್ಲ MBA ಮಾಡೋದು ವೇಸ್ಟ್, MCA ಮಾಡೋದು ವೇಸ್ಟ್, MBA ಮಾಡೋದು ಅದಾಗಲ್ಲ, MCA ಮಾಡೋದು ಇದಾಗಲ್ಲ ಹೇಳ್ತಾನೆ ಇರ್ತಾರೆ. ಪ್ಲೀಸ್ ಡೋಂಟ್ ಗಿವ್ ಯುವರ್ ಐಸ್ ಟು ದೆಮ್. ಪ್ಲೀಸ್ ಸ್ಟಡಿ ಪ್ರಾಪರ್ಲಿ ಫಾರ್ PGCET ಎಕ್ಸಾಮ್. ನೆಕ್ಸ್ಟ್ 90 ದಿನ ಏನಿದೆಲ್ಲ ಮರ್ತು ಬಿಡ್ರಿ. ನಿಮ್ಮ ಲೈಫ್ ಅಲ್ಲಿ 90 ದಿನ ಇತ್ತು ಅಂತ. ಗಿವ್ ಯುವರ್ 100% ಟು ದಿಸ್ 90 ಡೇಸ್. ನಿಮಗೆ ನೀವು ಜೆನ್ಯೂನ್ ಆಗಿರಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ಸಕ್ಸಸ್. ಒಳ್ಳೆ ರ್ಯಾಂಕಿಂಗ್ ಬರುತ್ತೆ, ಒಳ್ಳೆ ಕಾಲೇಜ್ ಹೋಗ್ತೀರಾ, ಒಳ್ಳೆ ಪ್ಲೇಸ್ಮೆಂಟ್ ಬರುತ್ತೆ ಸರ್. ಸರ್ ತುಂಬಾ ಜನ ಹೇಳ್ತಿರ್ತಾರ, ಏನಂತ ಹೇಳ್ತೀರಾ ಸರ್, ನಾನು ಏನೂ ಓದಿಲ್ಲ ಸರ್, ನಾನು ಏನೂ ಪ್ರಿಪರೇಷನ್ ಮಾಡಿಲ್ಲ ಸರ್, 1 ವರ್ಷ ವೇಸ್ಟ್ ಮಾಡ್ಬಿಟ್ಟಿದ್ದೇನೆ ಸರ್, ನನ್ ಕಡೆಯಿಂದ ಆಗುತ್ತೆ ಸರ್. ಎಸ್, ನಿಮ್ ಕಡೆಯಿಂದ ಆಗುತ್ತೆ ಸರ್. ಸರ್ ನಾನು ಅಷ್ಟು ಟ್ಯಾಲೆಂಟ್ ಇಲ್ಲ ಬಿಡ್ರಿ ಸರ್, ನಾನು ಅಷ್ಟು ಟ್ಯಾಲೆಂಟ್ ಇಲ್ಲ. ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನೋಡಿದಿರಾ? ಯಾರ್ಯಾರು ಏನೇನ ಅಚೀವ್ಮೆಂಟ್ ಮಾಡಿದ್ದಾರೆ ಎಲ್ಲ ಇಲ್ಲಿರುತ್ತೆ. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಇಲ್ಲಿರುತ್ತೆ. ಸೊ ಇದನ್ನ ನೀವು ಸ್ಟ್ರಾಂಗ್ ಮಾಡ್ಕೊಂಡ್ರೆ PGCET ಎಕ್ಸಾಮ್ ಏನು, ನೀವು ಎಂತ ಎಕ್ಸಾಮ್ ನ ಬೇಕಾದ್ರೆ ಕ್ಲಿಯರ್ ಮಾಡಬಹುದು. ಬಿಕಾಸ್ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ದಟ್. ಜಸ್ಟ್ ಯು ಹ್ಯಾವ್ ಟು ಗಿವ್ ಯುವರ್ ಟೈಮ್. ಮಿಕ್ಕಿದ ರೀಸನ್ಸ್ ಎಲ್ಲ ಸೈಡಿಗೆ ಇಟ್ಟು ಪ್ಲೀಸ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ತುಂಬಾ ವೇಸ್ಟ್ ಮಾಡಬೇಡ್ರಿ ಟೈಮ್ ನ. 90 ದಿನ ಮಾತ್ರ ಉಳ್ಕೊಂಡಿದ್ದಾವೆ. ಹಂಗಾರೆ ಏನೇನ್ ಮಾಡ್ಬೇಕು ಸರ್? ಹಂಗಾರೆ ನಾವು 90 ದಿನದಲ್ಲಿ ಸಿಂಪಲ್ ಅಪ್ಪಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಿಂಪಲ್ ಟೆಕ್ನಿಕ್ಸ್. ದಟ್ ಈಸ್ ಸ್ಟಾರ್ಟ್ ವಿತ್ ಈಸಿ ಸಬ್ಜೆಕ್ಟ್. ಈಸಿ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ MBA ದಲ್ಲಿರೋದು 5 ಸಬ್ಜೆಕ್ಟ್, MCA ದಲ್ಲಿರೋದು 6 ಸಬ್ಜೆಕ್ಟ್. ಸಿಂಪಲ್. MBA ದಲ್ಲಿ ಕ್ವಾಂಟ್ ರೀಸನಿಂಗ್, ಇಂಗ್ಲಿಷ್, GK, ಕಂಪ್ಯೂಟರ್. MCA ದಲ್ಲಿರೋದು ಕ್ವಾಂಟ್ ರೀಸನಿಂಗ್, ಇಂಗ್ಲಿಷ್, GK, ಕಂಪ್ಯೂಟರ್ ಪ್ಲಸ್ ಮ್ಯಾಥಮೆಟಿಕ್ಸ್. Start with the easy subject. If you feel reasoning is a easy subject, please start with the reasoning. If you feel computer is a easy subject, start with the computer. If you feel English is a easy subject, start with English subject. Who is stopping you? Start with a easy subject and go for the next one. ನೀವು ಯಾವಾಗ ಈಸಿ ಟಾಪಿಕ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಯು ವಿಲ್ ನಾಟ್ ಫೀಲ್ ಬೋರ್ ಆಗಲ್ಲ. ಎಲ್ಲಾ ಟಾಪಿಕ್ಸ್ ನ ಟಕ ಅಂತ ಹೊಡ್ಕೊಂಡು ಹೋಗ್ತೀರಾ, ಪ್ರಿಪರೇಷನ್ ನ ಚೆನ್ನಾಗುತ್ತೆ. ಸೊ ಫಸ್ಟ್ ಯಾವತ್ತು ನೆನ್ಪಿಟ್ಕೊಡ್ರಿ, ಸ್ಟಾರ್ಟ್ ವಿತ್ ಈಸಿ ಸಬ್ಜೆಕ್ಟ್. ಈಸಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ಕೊಡ್ರಿ, ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಹೋಗುತ್ತೆ. ನೆಕ್ಸ್ಟ್ ಸ್ಟಡಿ ಪ್ಲಾನ್ ಮಾಡ್ಕೊಡ್ರಿ. ಪ್ರತಿ ದಿನ ಯು ಹ್ಯಾವ್ ಟು ಡು ದ ಸ್ಟಡಿ ಪ್ಲಾನ್. ಅಂದ್ರೆ ಇವತ್ತಿನ ದಿನ ಏನ್ ಓದ್ತೀನಿ ನಾನು? ಇವತ್ತಿನ ದಿನ ನಾನು ರೀಸನಿಂಗ್ ಓದ್ತೀನಿ, ಮ್ಯಾಥಮೆಟಿಕ್ಸ್ ಬಿಡಿಸ್ತೀನಿ. ಸೊ ಎಷ್ಟು ಮಿನಿಮಮ್ ಅಂದ್ರೆ ಮಿನಿಮಮ್ 3 ರಿಂದ 4 ಅವರ್ನ ಪ್ರತಿ ದಿನ ಕೊಡ್ತಾ ಹೋಗ್ರಿ.
ಫಾರ್ ದ ನೆಕ್ಸ್ಟ್ 90 ಡೇಸ್ ಅಲ್ಲಿ ಬಿಟ್ಬಿಡ್ರಿ 45 ಡೇಸ್ ನ ನೀವೇನ್ ಮಾಡ್ರಿ ಮಿನಿಮಮ್ 3 ರಿಂದ 4 ಅವರ್ನ ನಿಮ್ಮ PGCET ಎಕ್ಸಾಮ್ಸ್ಗೆ ಪ್ರಿಪರೇಷನ್ಗೆ ಇಟ್ಬಿಡ್ರಿ. ಬೆಳಗ್ಗೆ 8 ಗಂಟೆ ಕಾಲೇಜ್ ಹೋಗ್ತೀನಿ ಸರ್, ಸಾಯಂಕಾಲ 4 ಗಂಟೆ ಬರ್ತೀನಿ ಸರ್, ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತೀನಿ ಸರ್, ಇಂಟರ್ನ್ಶಿಪ್ ಹೋಗ್ತೀನಿ ಸರ್, ಎಲ್ಲಿ ಬೇಕಾದ್ರೂ ಹೋಗ್ರಿ. ಬಟ್ ಈ 3 ರಿಂದ 4 ಅವರಲ್ಲಿ ಪ್ಲೀಸ್ ಡೋಂಟ್ ಕಾಂಪ್ರಮೈಸ್. 3 ರಿಂದ 4 ಅವರ್ನ PGCET ಪ್ರಿಪರೇಷನ್ಗೆ ಇಟ್ಬಿಡ್ರಿ. I'm telling you, you are going to remember my words or this class after your exams. ಎಕ್ಸಾಮ್ ಆಗಿ ರಿಸಲ್ಟ್ ಬರುತ್ತಲ್ಲ, ಎಕ್ಸಾಮ್ ದಿನಾನೇ ವೆನ್ ಯು ಗೋಯಿಂಗ್ ಟು ಸಿಟ್ ಫಾರ್ ದ ಎಕ್ಸಾಮ್ ಅಲ್ವಾ, ಎಕ್ಸಾಮ್ ಅಲ್ಲಿ ಬರೀತಾ ಕೂತಿರ್ತೀರ, ಅವಾಗ ನಿಮ್ಗೆ ನೆನಪಾಗುತ್ತೆ, ಛೇ ನಾನು ಯಾಕೆ ಅವಾಗ 3 ರಿಂದ 4 ಅವರ್ನ ಕೊಡ್ಲಿಲ್ಲ, ವೈ ಐ ಹ್ಯಾವ್ ವೇಸ್ಟೆಡ್ ಮೈ 3 to 4 hours ಟೈಮ್, ಡೈಲಿ ಯಾಕೆ ವೇಸ್ಟ್ ಮಾಡಿದೆ, ಅವಾಗ ಗೊತ್ತಾಗುತ್ತೆ. ಅದು ಆಗಬಾರ್ದು ಅಂದ್ರೆ ಡೈಲಿ 3 ರಿಂದ 4 ಅವರ್ನ PGCETಗೆ ಪ್ರತಿ ದಿನ ಕೊಡ್ತಾ ಹೋಗ್ಲಿ 45 ದಿನ. ನೆಕ್ಸ್ಟ್ 45 ಡೇಸ್ ಏನ್ ಮಾಡ್ರಿ, 5 ಅವರ್ ಹೋಗ್ರಿ, 4 ರಿಂದ 5 ಅವರ್ ಹೋಗ್ರಿ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಟು ಇನ್ಕ್ರೀಸ್ 1 hour, ನಾಟ್ ಮೋರ್ ದನ್ ದಟ್. 4 ರಿಂದ 5 ಅವರ್ನ PGCET ಪ್ರಿಪರೇಷನ್ ಕೊಡ್ತಾ ಹೋಗ್ರಿ, ಡೆಫಿನೆಟ್ಲಿ ಆಗುತ್ತೆ. ನನಗೆ ಗೊತ್ತು ತುಂಬಾ ಜನ ಹೇಳ್ತೀರಾ ಸರ್ 6 ಸೆಮಿಸ್ಟರ್ ನಮ್ದು ಎಕ್ಸಾಮ್ಸ್ ಇರುತ್ತೆ ಸರ್, 6 ಸೆಮಿಸ್ಟರ್ ಎಲ್ಲ ನಮ್ಮ ಹತ್ರ ಇರುತ್ತೆ ಸರ್, ಅದನ್ನೆಲ್ಲ ಪ್ರಿಪರೇಷನ್ ಮಾಡಬೇಕು, ಇಂಟರ್ನ್ಶಿಪ್ ಮಾಡಲಿಲ್ಲ ಅಂದ್ರೆ ಸರ್ ನಮಗೆ ಮಾರ್ಕ್ಸ್ ಕೊಡಲ್ಲ, ಇಂಟರ್ನ್ಶಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸರ್. ಎಸ್ ಮೈ ಡಿಯರ್, ಐ ನೋ ಇಂಟರ್ನ್ಶಿಪ್ ತುಂಬಾ ಇಂಪಾರ್ಟೆಂಟ್, ನಿಮಗೆ ಗ್ರಾಜುಯೇಷನ್ ಪಾಸ್ ಆಗಬೇಕು, ಇಂಟರ್ನ್ಶಿಪ್ ಮಾಡ್ಕೊಳ್ಳೇಬೇಕು, ನನಗೆ ಗೊತ್ತು. ಎವ್ರಿಥಿಂಗ್ ಇಸ್ ರೈಟ್, ವಾಟ್ ಎವರ್ reasons you are giving, everything is right, but the thing is when you will come out of that reason. If some student is doing that, why not you? ಅವನಿಗೂ ಸೇಮ್ ಇದೆ, ಅವನು ಇಂಟರ್ನ್ಶಿಪ್ ಹೋಗ್ತಾನೆ, ಗ್ರಾಜುಯೇಷನ್ ಓದ್ತಿದ್ದಾನೆ, ಎಲ್ಲ ಮಾಡ್ತಿದ್ದಾನೆ, ಅವನು PGCET ಪ್ರಿಪರೇಷನ್ ಆಗ್ತಿದ್ದಾನೆ, ವೈ ನಾಟ್ ಯು? ನೀವ್ ಯಾಕೆ ಆಗ್ತಾ ಇಲ್ಲ? ಅವನಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ? ಅದು ಜಸ್ಟ್ ಬಿಕಾಸ್ he is committed to his job, but you are not. But you have that capacity. ಆ ಕೆಪಾಸಿಟಿ ನಿಮ್ಮಲ್ಲಿದೆ, ಬಟ್ ಜಸ್ಟ್ ಸ್ಟಾರ್ಟ್ ಮಾಡ್ರಿ, ಜಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್. ಒಂದ್ಸತಿ ಆ ಒಂದು ರುಚಿ ಹತ್ತು ಬಿಡುತ್ತೋ ಅಂದ್ರೆ ತಿಳ್ಕೊಂಡ್ರೆ ನೀವು ಡೆಫಿನೆಟ್ಲಿ, ಅಂದ್ರೆ ನೀವು ಒಂದು ದಿವಸ ಒಂದು ಪಾಯಿಂಟ್ ಒಂದು ಟಾಪಿಕ್ ಓದ್ತಾ ಇರ್ತೀರಾ, ನೀವು ಒಂದು 10 ಕ್ವಶನ್ ಸರಿ ಮಾಡ್ಬಿಟ್ಟು ನೀವು ಓದ್ಬಿಟ್ಟು ನಿಮಗೆ ಹೆಂಗ್ ಕಾನ್ಫಿಡೆನ್ಸ್ ಬರುತ್ತೆ, PGCET ಗೆದ್ಬಿಟ್ಟೆ ನಾನು ಅಂತ ಅನ್ಸ್ಬಿಡುತ್ತೆ ನಿಮಗೆ. ಯಾಕೆ? ಬಿಕಾಸ್ ಯು ಆರ್ ಗೋಯಿಂಗ್ ಟು ಪುಟ್ ಎಫರ್ಟ್ಸ್ ದೇರ್. ಎಫರ್ಟ್ಸ್ ಹಾಕಿದಾಗ ರಿಸಲ್ಟ್ ಬರುತ್ತಲ್ಲ, ಅದರಷ್ಟು ಸುಖ ಯಾವ್ದ್ರಲ್ಲೂ ಇಲ್ಲ. ಸಕ್ಸಸ್ ಗಿಂತ ಸುಖ ಯಾವ್ದ್ರಲ್ಲೂ ಇಲ್ಲ. ಆ ಸಕ್ಸಸ್ ಬೇಕು ಅಂದ್ರೆ ಫಸ್ಟ್ ಅದ್ರ ಹಿಂದೆ ನೀವೇನ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಅದರ್ವೈಸ್ ನೋ ಸಕ್ಸಸ್, ನೋ ಟಾಪ್ ಕಾಲೇಜ್, ನೋ ಗುಡ್ ಪ್ಯಾಕೇಜ್ ಇನ್ ಯುವರ್ ಕೆರಿಯರ್. ನೆನ್ಪಿಡ್ಕೊಂಡ್ಬಿಡ್ರಿ, ರೈಟ್? ಸೊ ಮಿನಿಮಮ್ 3 to 4 ಡೇಸ್ ಪ್ರತಿ ದಿನ ಕೊಡ್ತಾ ಹೋಗ್ರಿ. ಅಂಡ್ ದ ಒನ್ ಅಂಡ್ ಇಂಪಾರ್ಟೆಂಟ್, ಪ್ರತಿ ವರ್ಷ ಹೇಳ್ತೀನಿ, ಡೋಂಟ್ ಫೋಕಸ್ ಓನ್ಲಿ ಆನ್ PYQs. ತುಂಬಾ ಜನ ಏನ್ ಮಾಡ್ತಿರ್ತೀರಾ, PYQs ಕಳಿಸ್ರಿ, ಪ್ರೀವಿಯಸ್ ಕ್ವಶನ್ ಬರ್ಕೊಡ್ರಿ, 2021, 2022, 2023, 2013, 14, 15 ಈ ಕ್ವಶನ್ ಪೇಪರ್ ಎಲ್ಲ ತಗೊಂಡ್ಬರ್ತೀರಾ, ಗುಡ್ಡೆ ಹಾಕ್ತೀರಾ, ಓದ್ತೀರಾ. ಐ ಆಮ್ ಟೆಲಿಂಗ್ ಯು, ಪ್ಲೀಸ್ ಡೋಂಟ್ ಫೋಕಸ್ ಓನ್ಲಿ ಆನ್ PYQs. ಬರೀ PYQs ಮಾತ್ರ ಮಾಡೋದ್ರಿಂದ ಆಗ್ಬಿಡುತ್ತಾ? ಆಗೋದಿಲ್ಲ. ಬಟ್ PYQs ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಡು ದ PYQs, ಬಟ್ ಓನ್ಲಿ PYQs ನೋ, ಇಟ್ ವಿಲ್ ನೆವರ್ ಹೆಲ್ಪ್ ಯು. ಅದು ಯಾವತ್ತೂ ನಿಮಗೆ, ಅದೊಂದೇ ನಿಮಗೆ ಹೆಲ್ಪ್ ಮಾಡಲ್ಲ. ಪ್ಲೀಸ್ ನೆನ್ಪಿಟ್ಕೊಡ್ರಿ, PYQs ನ ನೀವು ಹೆಂಗ್ ಯೂಸ್ ಮಾಡ್ಕೋಬೇಕು, ಹೌ ಯು ಹ್ಯಾವ್ ಟು ಯೂಸ್ ದ PYQs ಓನ್ಲಿ ಟು ನೋ ವಿಚ್ ಕೈಂಡ್ ಆಫ್ ಕ್ವಶನ್ ವಿಲ್ ಕಮ್ ಇನ್ ದ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಬರುತ್ತೆ ಅಂತ ನೀವು ನೋಡ್ಕೊಳ್ಳೋಕೋಸ್ಕರ PYQs ಗಳನ್ನ ಯೂಸ್ ಮಾಡ್ಕೊಳ್ಬೇಕು, ಹೊರತು PYQs ಪ್ರಿಪರೇಷನ್ ಆಗ್ಬಿಡಬಾರ್ದು. ತುಂಬಾ ಜನ 90% ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಡೂ ಓನ್ಲಿ PYQs. ನೀವೇನ್ ಮಾಡ್ಬಿಟ್ಟಿರ್ತೀರಾ, ಗ್ರಾಜುಯೇಷನ್ ಎಕ್ಸಾಮ್ ಅಲ್ಲಿ ನಾನು ಗೊತ್ತು, ಲಾಸ್ಟ್ ಒಂದು 5 ವರ್ಷದ ಕ್ವಶನ್ ಬರ್ತಾ ಹೋಗ್ತೀರಾ, ಅದನ್ನೇ ರಟ್ಟ ಹೊಡಿತೀರಾ, ಎಕ್ಸಾಮ್ ಅಲ್ಲಿ ಅದೇ ಬರುತ್ತೆ. ಐ ನೋ, ಬಿಕಾಸ್ ನಾನು ಅದನ್ನೇ ಮಾಡಿದೆ. ಅದು ಅಲ್ಲಿ ಕರೆಕ್ಟ್ ಅದು, ಬಟ್ ಇಲ್ಲಿಗೆ ಅಲ್ಲ, ಬಿಕಾಸ್ ಯು ಆರ್ ಎಕ್ಸ್ಪೋಸ್ ಟು ಕಾಂಪಿಟೇಟಿವ್ ವರ್ಲ್ಡ್. ಕಾಂಪಿಟೇಷನ್ ಬಂದಿದ್ರೆ ಇವಾಗ ನೀವು ಓನ್ಲಿ PYQs ಇಂದ ಯಾವ ಕ್ವಶನ್ ಪೇಪರ್ ಸೆಟರ್ ಓನ್ಲಿ PYQs ಇಂದ ಕ್ವಶನ್ ತಂದು ಕೊಡ್ತಾನೆ? ನೋ, ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ಬರ್ಬೋದು, ಬಟ್ ಟ್ರಿಕ್ಸ್ ಬೇರೆ ಇರುತ್ತೆ. ಹಂಗಾಗಿ PYQs ಗಳನ್ನ ಮಾಡ್ರಿ, ನಾಟ್ ಅ ಪ್ರಾಬ್ಲಮ್, ಯು ಹ್ಯಾವ್ ಟು ಡೂ ಇಟ್, ಬಟ್ ಓನ್ಲಿ PYQs ನೋ, ಬಿಕಾಸ್ ಕೆಲವೊಂದು ಕ್ವಶನ್ ಗಳನ್ನ ಸಾಲ್ವ್ ಮಾಡಬಹುದು, ಬಟ್ ಎಲ್ಲಾ ಕ್ವಶನ್ ಗಳನ್ನ ನೆವರ್ ಆಗಲ್ಲ. ಪ್ಲೀಸ್ ಡೋಂಟ್ ಓನ್ಲಿ ಫೋಕಸ್ ಆನ್ PYQs. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ರ್ಯಾಂಕ್. ನಿಮಗೆ ರ್ಯಾಂಕ್ ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಪರಾಕ್ರಮ್ ಬ್ಯಾಚ್ ಗೆ ಜಾಯಿನ್ ಆಗಿದ್ದಾರೆ. ಎಸ್, ದೇ ಹ್ಯಾವ್ ಜಾಯಿನ್ ದ ಪರಾಕ್ರಮ್ ಬ್ಯಾಚ್. ಪರಾಕ್ರಮ್ ಜಾಯಿನ್ ಬ್ಯಾಚ್ ಆಗಿ 2 ತಿಂಗಳಾಯ್ತು, 3 ತಿಂಗಳಾಯ್ತು, ನೀವು ಇನ್ನು ಪ್ರಿಪರೇಷನ್ ಮಾಡಿಲ್ಲ, ಇನ್ನು ಕ್ಲಾಸಸ್ನೇ ನೋಡಲ್ಲ, ಲೈವ್ ಕ್ಲಾಸ್ಗೆ ಬರಲ್ಲ. ಕೆಲವೊಬ್ರು ಬ್ಯಾಚ್ ನೋಡ್ರೆ ಪರ್ಚೇಸ್ ಮಾಡಿ ಕೂತಿದ್ದಾರೆ. ವೈ? ಬಿಕಾಸ್ ನೆನ್ಪಿಟ್ಕೊಡ್ರಿ, ಕನ್ಸಿಸ್ಟೆಂಟ್ ಆಗಿ ಇಲ್ಲ ಅಂದ್ರೆ ರ್ಯಾಂಕ್ಗಳು ಬರಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಜಸ್ಟ್ ಈ ಕ್ಲಾಸ್ ಕೇಳುವಾಗ ಒಂದು ಇಮ್ಯಾಜಿನೇಷನ್ ಹೋಗ್ರಿ. ಜಸ್ಟ್ ಇಲ್ಲಿ ಓಪನ್ ಆಗಿ PGCET ಎಕ್ಸಾಮ್ ಬರೆದು ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ಇಲ್ಲೊಂದು ಬಬಲ್ ಬರ್ಬೇಕು. ರಿಸಲ್ಟ್ ಬಂದು ನಿಮ್ದು ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಅನ್ಕೊಡ್ರಿ. ಜಸ್ಟ್ ಇಮ್ಯಾಜಿನ್, ಫಸ್ಟ್ ರ್ಯಾಂಕ್ ಬಂದಿದೆ ಅನ್ಕೊಡ್ರಿ.
ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಏನಿರುತ್ತೆ, ಇಮ್ಯಾಜಿನ್ ದಟ್. ಎಷ್ಟು ಖುಷಿ ಇರುತ್ತೆ ಅದರಲ್ಲಿ, ಎಷ್ಟು ಖುಷಿ ಇರುತ್ತೆ. ಅದಕ್ಕೋಸ್ಕರ ಆ ದಿನಕ್ಕೋಸ್ಕರ ಓದ್ಬೇಕಲ್ಲ ನೀವು. ಜಸ್ಟ್ ಬಿಕಾಸ್ ಆಫ್ ದಟ್ ಡೇ ಯು ಹ್ಯಾವ್ ಟು ಸ್ಪೆಂಡ್. ಇನ್ನೊಂದು ಇಮ್ಯಾಜಿನೇಷನ್ ಈ ಕಡೆ ಓಪನ್ ಮಾಡ್ರಿ. ಇವಾಗ ಟಾಪ್ ಕಾಲೇಜ್ ಹೋಗ್ತೀರಾ, RV ಕಾಲೇಜ್, PS ಕಾಲೇಜ್, ದಯಾನಂದ ಸಾಗರ್, MS ರಾಮಯ್ಯ ಕಾಲೇಜ್, ಈ ಕಾಲೇಜ್ ಹೋಗ್ತೀರಾ. ಹೋದ್ಮೇಲೆ ಇಂಟರ್ವ್ಯೂ ಹೋಗ್ತೀರಾ. ನೀವು ಪ್ಯಾಕೇಜ್ ಬಂದ್ಬಿಟ್ಟು 21 ಲಕ್ಷ ಪ್ಯಾಕೇಜ್ ಬರುತ್ತೆ. ಅವಾಗ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಏನಿರುತ್ತೆ? ಇವಾಗ ನಂದು ಡ್ರೀಮ್ ಬೈಕ್ ಐದು, ಡ್ರೀಮ್ ಕಾರ್ ಅದು, ನಾನು ಇವಳು ಮದುವೆ ಆಗ್ಬೇಕು, ನಾನು ಹಂಗಿರ್ಬೇಕು, ಹಿಂಗಿರ್ಬೇಕು ಎಲ್ಲ ಯೋಚನೆ ಮಾಡ್ತಿದ್ದೀರಾ. ವೆನ್ ಇಟ್ ಇಸ್ ಪಾಸಿಬಲ್, ಓನ್ಲಿ ವೆನ್ ಯು ಆರ್ ಗೋಯಿಂಗ್ ಟು ಸಫರ್ ನೌ, ದೆನ್ ನಿಮ್ಗೆ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದೋಸ್ ಥಿಂಗ್ಸ್. ಎಲ್ಲ ಸಿಗುತ್ತೆ ನಿಮಗೆ. ಪ್ಲೀಸ್ ಅದಕ್ಕೆ ಹೇಳ್ತಿದ್ದೀನಿ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಓನ್ಲಿ 90 days ಲೆಫ್ಟ್. ಸ್ಟಾರ್ಟ್ ಮಾಡ್ರಿ ಪ್ರಿಪರೇಷನ್ ನ. ಪ್ಲೀಸ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್, then only you can get the success. Otherwise, no. So these are the topics. Start with a easy subject, reasoning in the start madri, computer in the start madri, English in the start madri. I personally don't recommend start with a quantitative aptitude, start with a mathematics. No, I personally don't suggest this because nimaga subject easy adre please start with them. But yaryarige aa subject easy ansalla, start with reasoning. ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಬೇಕಾಗುತ್ತೆ, ಸ್ಟಾರ್ಟ್ ಮಾಡ್ರಿ. ಈಸಿಯಾಗಿ ಮಾಡ್ಬೋದು. ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ರಿ, ಇಂಗ್ಲಿಷ್ ಸ್ಟಾರ್ಟ್ ಮಾಡ್ರಿ, ಈಸಿ ಆಗ್ಬಿಡುತ್ತೆ ನಿಮಗೆ. ದೆನ್ ಅಗೇನ್ ಸ್ಟಡಿ ಪ್ಲಾನ್ ಮಾಡ್ಕೊಡ್ರಿ. ಪ್ರತಿದಿನ ಸ್ಟಡಿ ಪ್ಲಾನ್ ಅಲ್ಲಿ ಇರ್ರಿ. ಸೊ ಇಷ್ಟು ದಿನ. ಅಂಡ್ ಒನ್ ಮೋರ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು ದಟ್ ಡೂ ಇಟ್ ವಿತ್ ಅ ಸ್ಟಾಪ್ ವಾಚ್. ಸ್ಟಾಪ್ ವಾಚ್ ಇಂದ ಪ್ರಿಪರೇಷನ್ ನ ಮಾಡ್ತಾ ಇರಿ ಯಾವತ್ತು ಕೂಡ. ಸೊ ನಿಮ್ ಮೊಬೈಲ್ ಫೋನ್ ಎದಕ್ಕೆ ಯೂಸ್ ಮಾಡ್ತಿರ್ತೀರಾ, ಯೂಸ್ ಇಟ್ ಫಾರ್ ದ ಸ್ಟಾಪ್ ವಾಚ್. ಒಂದು ಕ್ವಶನ್ ಹಾಕೊಂಡ್ರ ಸ್ಟಾಪ್ ವಾಚ್ ಆನ್ ಮಾಡ್ಕೊಡ್ರಿ, ಕ್ವಶನ್ ಬಿಡಿಸಕ್ ಸ್ಟಾರ್ಟ್ ಮಾಡಿ. ಆ ಒಂದು ಖುಷಿ ಗೊತ್ತಾ ನಿಮಗೆ? 30 ರಿಂದ 45 ಸೆಕೆಂಡ್ಸ್ ಒಳಗೆ ಇಫ್ ಯು ಆರ್ ಏಬಲ್ ಟು ಸಾಲ್ವ್ ಒನ್ ಕ್ವಶನ್, ಆ ಖುಷಿ ಗೊತ್ತಾ? ಸರ್ ಇವತ್ತು 30 ರಿಂದ 45 ಕ್ವಶನ್ ಸೆಕೆಂಡ್ಸ್ ನಾನು ಕ್ವಶನ್ ಸಾಲ್ವ್ ಮಾಡ್ಬಿಟ್ಟೆ. ಬಟ್ ಇದು ಫಸ್ಟ್ ಡೇ ಆಗುತ್ತಾ? ಫಸ್ಟ್ ಡೇ ಆಗಲ್ಲ. ಯಾವಾಗ ಇದು? ವೆನ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ದ ಕನ್ಸಿಸ್ಟೆಂಟ್ ಟೈಮ್ ನೀವು ಪ್ರಿಪರೇಷನ್ ನ ಅದಕ್ಕೆ ಮಾಡ್ತಾ ಹೋದ್ರೆ 30 ರಿಂದ 45 ಸೆಕೆಂಡ್ ಒಳಗೆ ಈಸಿಲಿ ಯು ಕ್ಯಾನ್ ಸಾಲ್ವ್ ದ ಕ್ವಶನ್. ಅವಾಗ ಆಗೋ ಖುಷಿನೇ ಬೇರೆ. ನೆನ್ಪಿಡ್ಕೋಬೇಡ್ರಿ, ತುಂಬಾ ಜನ ಸ್ಟೂಡೆಂಟ್ಸ್ ಗೆ ರ್ಯಾಂಕ್ ಗಳು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್, ಇಫ್ ಯು ವಾಂಟ್ ಟು ಗೆಟ್ ಫಸ್ಟ್ ರ್ಯಾಂಕ್ ಇನ್ MBA ದಲ್ಲಿ ಬರಬೇಕು ಅಂದ್ರೆ ಯು ನೋ ಹೌ ಮಚ್ ಯು ಹ್ಯಾವ್ ಟು ಸ್ಕೋರ್. ಓನ್ಲಿ 75+, 75+ ಮಾರ್ಕ್ಸ್ ತಗೊಂಡ್ರೆ ಸಾಕು, ಫಸ್ಟ್ ರ್ಯಾಂಕ್ ಅಲ್ಲಿ ಇರ್ತಾರೆ. ಇಫ್ ಯು ಆರ್ ಏಬಲ್ ಟು ಸ್ಕೋರ್ ಅಗೇನ್ MCA ದಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು. ಇಟ್ ಇಸ್ ಫಾರ್ MBAP, ಇಟ್ ಇಸ್ ಫಾರ್ MBA. ಇಫ್ ಯು ವಾಂಟ್ ಟು ಸ್ಕೋರ್ MCA ದಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ರೆ 70+ ತಗೊಂಡ್ಬಿಡ್ರಿ ಸಾಕು, ಫಸ್ಟ್ ರ್ಯಾಂಕ್ ಅಂತ 5th ರ್ಯಾಂಕ್ ಒಳಗೆ ಬಂದ್ಬಿಡ್ತೀರಾ. ಈ ರ್ಯಾಂಕ್ ಬಂದ್ರೆ RV ಕಾಲೇಜ್ ಫಿಕ್ಸ್, MS ರಾಮಯ್ಯ MCA ಫಿಕ್ಸ್, PS MBA ಫಿಕ್ಸ್. ಆ ಕಾಲೇಜ್ ಒಳಗೆ ಹೋಗಿ ನೋಡ್ಬೇಕು ನೀವು. ದ ಬಿಗ್ ಲೈಕ್ ಬಿಲ್ಡಿಂಗ್ಸ್ ಆಗಿರ್ಲಿ, ಅಲ್ಲಿರುವಂತಹ ಕ್ಲಾಸ್ ರೂಮ್ಸ್, ಆಡಿಟೋರಿಯಮ್ಸ್ ಆಗಿರ್ಲಿ, ಕನ್ಸರ್ಟ್ಸ್ ಗಳಾಗಿರ್ಲಿ. So you're going to enjoy your life like anything, and you're going to study, you are going to get a skills like anything, and at the end you are going to get a lot of good packages also. ನಾ ಹೇಳ್ತಿದ್ದೀನಿ, ಪ್ಲೀಸ್ ನೀವು ಅನ್ಕೋಬೇಡ್ರಿ ಇಲ್ಲಿಂದ ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇಲ್ಲ ಸರ್, ನನ್ನ ಕಡೆ ಆಗಲ್ಲ ಸರ್. ಡೆಫಿನೆಟ್ಲಿ ಆಗುತ್ತೆ. ಅಗೇನ್ ಹೇಳ್ತಾ ಇದ್ದೀನಿ, ಎವ್ರಿಥಿಂಗ್ ಈಸ್ ಹಿಯರ್. ಇಲ್ಲಿ ಏನಿರುತ್ತಲ್ಲ ಮೆಂಟಲ್ ಸ್ಟೇಟಸ್ ಅದೇ ನಡೆಯೋದು. ಸೊ ಪ್ಲೀಸ್ ಬಿ ಸ್ಟ್ರಾಂಗ್ ಫ್ರಮ್ ಹಿಯರ್ ಅಂಡ್ ಸ್ಟಾರ್ಟ್ ಮಾಡ್ರಿ. ಸೊ ಸ್ಟಿಲ್ ಯು ಹ್ಯಾವ್ 3 months ಲೆಫ್ಟ್. ಇನ್ನು 3 ತಿಂಗಳಿದೆ. ಈ 3 ತಿಂಗಳನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ರಿ. 3 ತಿಂಗಳಲ್ಲಿ ಪ್ರಿಪರೇಷನ್ ಮಾಡ್ಬೋದಾ ಸರ್? ಡೆಫಿನೆಟ್ಲಿ ಮಾಡ್ಬೋದು. 3 ತಿಂಗಳಲ್ಲಿ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡಿ ಫಸ್ಟ್ ರ್ಯಾಂಕ್ ಕೂಡ ಬರಬಹುದು. ಓನ್ಲಿ ಅಗೇನ್ ಟೆಲಿಂಗ್ ಯು, ಕನ್ಸಿಸ್ಟೆನ್ಸಿ ಇಸ್ ದ ಇಂಪಾರ್ಟೆಂಟ್, ರೈಟ್? ಸೊ ಹಂಗಾಗಿ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ ಜೊತೆಗೆ ಯಾವಾಗಲೂ ನಾವು ಇದ್ದೇ ಇರ್ತೀವಿ. ನಾನಂತೂ ಪರ್ಸನಲಿ 24/7 ಐ ವಿಲ್ ಬಿ ಅವೈಲೇಬಲ್ ವಿತ್ ಯು. ಇಫ್ ಯು ಹ್ಯಾವ್ ಎನಿ ಟೈಮ್, ಇಫ್ ಯು ಹ್ಯಾವ್ ಡೌಟ್ಸ್, ಪ್ಲೀಸ್ ಕಮ್ ಟು ಮಿ. ಫೋನ್ ಮಾಡ್ರಿ ನನಗೆ, ಮಾತಾಡ್ರಿ ನನ್ನ ಜೊತೆಗೆ. ನೀವು ಯಾವಾಗ ಡಿಮೋಟಿವೇಟ್ ಆಗ್ತೀರಾ, ಪ್ಲೀಸ್ ಕಾಲ್ ಮಿ. ಐ ವಿಲ್ ಬಿ ದೇರ್ ಎನಿ ಟೈಮ್. ನೀವು ಬ್ಯಾಚ್ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರ್ಲಿ, ಆಗಲ್ದೇ ಇರ್ಲಿ, ದಟ್ ಡಸಂಟ್ ಮ್ಯಾಟರ್. ಅಟ್ ದ ಎಂಡ್ ಆಫ್ ದ ಡೇ, ಇಫ್ ಯು ಆರ್ ವಾಚಿಂಗ್ ಅಸ್, ಯು ಆರ್ ಅವರ್ ಸ್ಟೂಡೆಂಟ್. ನಮ್ಮ ಸ್ಟೂಡೆಂಟೇ ನೀವು. ಎನಿ ಟೈಮ್ ಯು ಕ್ಯಾನ್ ಕಾಲ್ ಇಫ್ ಯು ಫೀಲ್ ಡಿಮೋಟಿವೇಟ್ ಆಗ್ತಿದ್ರೆ. ಯು ಕ್ಯಾನ್ ಟೇಕ್ ಮೈ ನಂಬರ್ 6361949484. ದಿಸ್ ಇಸ್ ಮೈ ನಂಬರ್. ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಜೊತೆಗೆ ಡಿಮೋಟಿವೇಟ್ ಆದ್ರೆ ಆಲ್ವೇಸ್ ವಿ ವಿಲ್ ಬಿ ವಿತ್ ಯು. ನಾನು, ಅಕ್ಷಯ್ ಸರ್, ಮಯಾಂಕ್ ಸರ್, ದಿಲೀಪ್ ಸರ್, ಗಿರಿಧರ್ ಸರ್, ಎವ್ರಿಬಡಿ ಇಸ್ ವಿತ್ ಯು. ಪ್ರವೀಣ್ ಸರ್, ಎಲ್ಲರೂ ಇರ್ತೀವಿ. ನಮಗೆ ಕಾಲ್ ಮಾಡ್ರಿ. ವಿ ಆರ್ ಗೋಯಿಂಗ್ ಟು ಗಿವ್ ಯು ದ ಗೈಡೆನ್ಸ್. ವಿ ಆರ್ ರೆಡಿ ಫಾರ್ ದಟ್, ರೈಟ್? ಜಸ್ಟ್ ನಾವು ರೆಡಿ ಇದೀವಿ ಅಂದ್ರೆ ನೀವು ರೆಡಿ ಆಗಿರ್ಬೇಕು ಅಷ್ಟೇ, ರೈಟ್? ಸೊ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಮಿಷನ್ 85+ ಮಾರ್ಕ್ಸ್ ನ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ, ಲಾಂಚ್ ಮಾಡಿದೀವಿ ಅಂತ ಹೇಳಿದೀವಿ. ಆ ಮಿಷನ್ ನಲ್ಲಿ ಏನೇನ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಈಚ್ ಅಂಡ್ ಎವ್ರಿಥಿಂಗ್.
ಸೊ ಜೊತೆಗೆ ಯಾರಿಗೆ ಬ್ಯಾಚ್ ಕೋರ್ಸ್ ಗೆ ಜಾಯ್ನ್ ಆಗಬೇಕು, ಯು ಕ್ಯಾನ್ ಜಾಯ್ನ್ ಟು ದ ಬ್ಯಾಚ್ ಕೋರ್ಸ್. 3.2 ಬ್ಯಾಚ್ ಕೋರ್ಸ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಗೇನ್ ಯು ವಿಲ್ ಬಿ ಗೆಟಿಂಗ್ ದ ಬ್ಯಾಚ್ ಕೋರ್ಸ್ ಡೀಟೇಲ್ಸ್ ಆಲ್ಸೋ, ರೈಟ್. ಸೊ ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಸ್ಟಿಲ್ 90 ಡೇಸ್ ಲೆಫ್ಟ್. ಒನ್ ಮೋರ್ ಥಿಂಗ್, ಇನ್ನೊಂದು ಹೇಳೋದು ಮಾಡ್ತೇನೆ ನಾನು. ಇವತ್ತು ಕೆ ನಾನು ಕೂಡ ಕಾಲ್ ಮಾಡಿದ್ವಿ. We have inquired whether the exam will postpone or not. Atra ಕೇಳಿದ್ವಿ, but they don't have any update. Update ಇಲ್ಲ. But once again I'm telling you, 3 months for the exam is fixed. If at all it get postpone ಆಗಿ ಒಂದು 15 ರಿಂದ 20 ದಿವಸ ನಿಮಗೆ ಟೈಮ್ ಸಿಕ್ಕರೂ ಕೂಡ, that is completely bonus for you. ಆ ಬೋನಸ್ ಟೈಮ್ ಅಲ್ಲಿ what else you can do, what else preparation you can do that. But consider 3 months are the final battle. I think you are ready for the final battle. Start ಮಾಡಿ preparation na. So wish you all the very best once again. Thank you so much. Next video dalli ಮತ್ತೆ meet ಆಗುವ. Till then, God bless everyone. Love you all. Take care. Bye bye.